Write whether the following statement is true or false. Justify your answer. Statement ಏನಂತ ಹೇಳಿದ್ರೆ, if the coefficient of x square and the constant term of a quadratic equation have opposite signs, then the quadratic equation has real roots ಅಂತ ಹೇಳಿ. ಮೊದಲನೇದಾಗಿ let's consider a quadratic equation which is ax square plus bx plus c which is equal to 0. ಇಲ್ಲಿ ಏನು ಕೊಟ್ಟಿದ್ದಾರೆ ಇವಾಗ, ಇಲ್ಲಿ ನಮಗೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಪ್ಪ ಎ ಮತ್ತು ಕಾನ್ಸ್ಟೆಂಟು ಸಿ ಆರ್ ಆಪೋಸಿಟ್ ಸೈನ್ಸ್. ಇದರಿಂದ ಏನು ಹೇಳ್ಬೋದು ನಾವು, ಇದರಿಂದಾಗಿ ಡಿ ವಿಚ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಪಾಸಿಟಿವ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಆಫ್ಕೋರ್ಸ್ ಹೀಗೆ ಬರೆಯೋದಕ್ಕಾಗಲ್ಲ, ಪೂರ ಬಿಡಿಸ್ಕೊಳ್ಬೇಕು. ಹೇಗಂತ ಹೇಳಿದ್ರೆ, ಆ್ಯಸ್ ಎ ಆ್ಯಂಡ್ ಸಿ have opposite signs, this implies minus 4ac results in a positive answer or number ಅಲ್ವಾ. ಯಾಕಂತ ಹೇಳಿದ್ರೆ ಎ ಇಲ್ಲಾಂದರೆ ಸಿ ಎರಡರಲ್ಲಿ ಒಂದು ನೆಗೆಟಿವ್ ಆಗಿರಲೇಬೇಕು. ನೆಗೆಟಿವ್ ಇಂಟು ನೆಗೆಟಿವ್ ಇಸ್ ಪಾಸಿಟಿವ್. ಹಾಗಾಗಿ ಡಿ ಇಸ್ ಗ್ರೇಟರ್ ದೆನ್ 0. ಇದರಿಂದಾಗಿ ದ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ನಿಮ್ಮ ಉತ್ತರ ಟ್ರೂ ಮತ್ತು ಡಿ ಇಸ್ ಗ್ರೇಟರ್ ದೆನ್ 0 ಅಂತ ಹೇಳಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಕರೆಕ್ಷನಲ್ಲಿ ಸುಲಭ ಆಗುತ್ತೆ.